ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಭಾರತದ ಬಳಿಕ ನೆರೆ ದೇಶಗಳಲ್ಲೂ ಕೂಡ ಈಗ ಈ ಕಾಕ್ರೋಚ್ ಅಂದ್ರೆ ಜಿರಳೆಯ ಹಾವಳಿ ಶುರುವಾಗಿ ಹೋಗಿದೆ. ಪಕ್ಕದ ಪಾಕಿಸ್ತಾನದಲ್ಲೂ ಕೂಡ ಕಾಕ್ರೋಚ್ನ ಹಾವಳಿ ಶುರುವಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಪಾಕಿಸ್ತಾನಕ್ಕೂ ಆ ಮೂಲಕ ಲಗ್ಗೆ ಇಟ್ಟಿದೆಯಂತೆ ಕಾಕ್ರೋಚ್ ಜನತಾ ಪಾರ್ಟಿ. ಜಿರಳೆ ಕೈಯಲ್ಲಿ ಪಾಕ್ ಧ್ವಜ ಇರುವ ಲೋಗೋ ಕೂಡ ನೋಡ್ತಾ ಇದ್ದೀವಿ. ಪಾಕ್ನ ಸೋಷಿಯಲ್ ಮೀಡಿಯಾದಲ್ಲಿ ಕಾಕ್ರೋಚ್ ಕಂಪ್ಲೀಟ್ ವೈರಲ್ ಆಗಿದ್ದು, ಇತ್ತ ಕಾಕ್ರೋಚ್ ಸಂಸ್ಥಾಪಕ ಅಭಿಜಿತ್ ದೀಪ್ಕೆಗೆ ಬಂಧನದ ಭೀತಿ ಕೂಡ ಎದುರಾಗಿ ಹೋಗಿದೆ. ಪೋಷಕರ ನಿದ್ದೆಗೆಡಿಸಿದೆಯಂತೆ ಕಾಕ್ರೋಚ್ ಜನತಾ ಪಾರ್ಟಿ. ಮಹಾರಾಷ್ಟ್ರದ ಛತ್ರಪತಿ ಸಂಭಾಜಿನಗರದಲ್ಲಿ ವಾಸ ಮಾಡ್ತಾ ಇರುವಂಥ ಅವರ ಹೆತ್ತವರಿಗೆ ಮಗನ ಬಂಧನದ ಭೀತಿ ಕಾಡ್ತಾ ಇದೆ. ಹಾಗಾಗಿ ಪ್ರಮುಖವಾಗಿ ಒಂದು ಮರಾಠಿ ಸುದ್ದಿ ವಾಹಿನಿ ಜೊತೆಗೆ ಅವ್ರ ಪೇರೆಂಟ್ಸ್ ಮಾತಾಡಿದ್ದಾರಂತೆ. ತಮ್ಮ ಮಗ ರಾಜಕೀಯ ಪ್ರವೇಶ ಮಾಡೋದು ಇಷ್ಟ ಇಲ್ಲ ಅಂತ ಅವರು ಪೇರೆಂಟ್ಸೇ ಹೇಳ್ಕೊಂಡಿದ್ದಾರಂತೆ. ಆರಂಭವಾದ 6 ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸಂಚಲನ ಸೃಷ್ಟಿಯಾಗಿದ್ದು, ವಿಡಂಬನಾತ್ಮಕ ಡಿಜಿಟಲ್ ಸಂಘಟನೆಯಾಗಿರುವ ಕಾಕ್ರೋಚ್ ಜನತಾ ಪಾರ್ಟಿಯ ಬೆಳವಣಿಗೆ, ಅದರ ಸಂಸ್ಥಾಪಕ ಅಭಿಜಿತ್ ದೀಪ್ಕೆ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೋಷಕರೇ ಆತಂಕವನ್ನು ಹೊರಹಾಕಿದ್ದಾರೆ.